ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನು ಮಾಡಿ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಒಳ್ಳೆಯವನಿಗೆ ಮಾತ್ರ ಕೆಡುಕನ್ನು ಮಾಡಬೇಡಿ, ಅದು ಧರ್ಮವೂ ಅಲ್ಲ. ಸುಂದರ ಶರೀರದೊಳಗಿನ ಕೆಟ್ಟ ಮನಸ್ಸು ಬಂಗಾರದ ಪಾತ್ರೆಯಲ್ಲಿರುವ ಹಳಸಿದ ಅನ್ನವಿದ್ದಂತೆ. ಸಲಹೆ ಕೊಡುವವರೆಲ್ಲ ಸಹಾಯ ಮಾಡಲ್ಲ, ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕೆ ಆಗಲ್ಲ. ನಮ್ಮ ಜೀವನ ನಾವೇ ನೋಡಿಕೊಳ್ಳಬೇಕು. ಸ್ವಾರ್ಥಿಗಳ ಪ್ರಪಂಚ, ಇಲ್ಲಿ ಯಾರು ಯಾರಿಗೂ ಆಗಲ್ಲ. ತಿನ್ನುವ 2 ತುತ್ತು ಅನ್ನಕ್ಕೆ ಏನೆಲ್ಲ ಮೋಸ, ವಂಚನೆ, ದ್ರೋಹ. ತೊಡುವ 2 ಗೇಣು ಬಟ್ಟೆಗೆ ಏನೆಲ್ಲ ಹಾರಾಟ, ಹೋರಾಟ, ಚೀರಾಟ. ಇರುವ 2 ಅಂಗುಲ ಜಾಗಕ್ಕೆ ಏನೆಲ್ಲ ಸುಳ್ಳು, ಸುಲಿಗೆ, ಆತ್ಮವಂಚನೆ. ಬದುಕುವ 2 ದಿನದ ಬಾಳಿಗೆ ಏನೆಲ್ಲ ಅಡ್ಡದಾರಿ, ಅಡ್ಡ ಕಸುಬಿನ ಕೆಲಸಗಳು. ಸಾವಿಲ್ಲದಿರಲು ಇನ್ನೂ ಹೇಗೋ, ಸಾವಿಟ್ಟಿರುವ ನಿನಗಿದೋ ಶರಣು ಭಗವಂತ. ಕೆಲವರು ಯಾವ ರಗಳೆಗೂ ಹೋಗದೆ ತಮ್ಮ ಪಾಡಿಗೆ ತಾವು ಇದ್ದಾರೆ ಎಂದರೆ ಅವರಿಗೆ ಧೈರ್ಯ ಇಲ್ಲ ಅಂತ ಏನಿಲ್ಲ. ಅವರು ಬದುಕಿನಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಅವರ ಕೈಕಾಲು ಕಟ್ಟಿ ಹಾಕಿರುತ್ತದೆ ಹಾಗೂ ಕಷ್ಟಗಳು ಅವರಿಗೆ ತುಂಬ ತಾಳ್ಮೆ ಕಲಿಸಿರುತ್ತದೆ. ಮನುಷ್ಯನ ಜೀವನದ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಭಗವದ್ಗೀತೆಯೇ ಒಂದು ಅದ್ಭುತ ದಾರಿ. ಹೌದು, ಕೆಲವು ಕೆಟ್ಟ ಘಟನೆಗಳು ನಮ್ಮ ಜೀವನದ ಮೇಲೆ ಅತೀವವಾದ ಪರಿಣಾಮವನ್ನು ಬೀರುತ್ತದೆ. ಆದರೆ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು. ಭಗವದ್ಗೀತೆಯನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ಕಾರಣಗಳು ಸಿಗುತ್ತವೆ. ಜೀವನದ ಸಮಸ್ಯೆಗಳಿಂದ ದೂರ ಆಗುವುದಕ್ಕೆ ಮತ್ತೆ ಬದಲಾಗಿ ಒಳ್ಳೆಯ ಆಲೋಚನೆಯಿಂದ ಜೀವನ ನಡೆಸುವುದಕ್ಕೆ ಒಂದು ಅದ್ಭುತ ದಾರಿಯನ್ನು ಹುಡುಕಿಕೊಡುತ್ತದೆ ಭಗವದ್ಗೀತೆಯು ನಮಗೆ. ಇದು ಮಹಾಭಾರತದ ಕೆಲವು ನಿದರ್ಶನಗಳು, ಕೃಷ್ಣನ ಉಪದೇಶಗಳು ಒಬ್ಬರ ಬದುಕಿಗೆ ಹೇಗೆ ದಾರಿದೀಪವಾಗುತ್ತದೆ ಎನ್ನುವುದಕ್ಕೆ. ಸಿಂಹಾಸನವು ಪಾಂಡುವಿಗೆ ದೊರಕಲು ಮುಖ್ಯ ಕಾರಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಸಾಮಾನ್ಯ ಸಾರಥಿಯಂತೆ ಅರ್ಜುನನ ಸೇವೆ ಮಾಡಿದನು. ಭಗವಂತನು ಇದೆಲ್ಲವನ್ನು ಮಾಡುವುದು ನಮ್ಮ ಉದ್ಧಾರಕ್ಕಾಗಿಯೇ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡಬೇಕು. ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣನಾದಂತಹ ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ಸಹಜವಾಗಿಯೇ ಸಿಂಹಾಸನವು ಪಾಂಡುವಿಗೆ ದೊರಕಿತು. ಧೃತರಾಷ್ಟ್ರನಿಗೆ 100 ಜನ ಗಂಡು ಮಕ್ಕಳು. ಅವರಲ್ಲಿ ದುರ್ಯೋಧನನೇ ಹಿರಿಯನು. ಪಾಂಡುವಿಗೆ 5 ಜನ ಗಂಡು ಮಕ್ಕಳು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರೇ ಆ 5 ಮಕ್ಕಳು. ಪಾಂಡು ಮಹಾರಾಜನು ಚಿಕ್ಕ ಪ್ರಾಯದಲ್ಲೇ ಮರಣ ಹೊಂದಿದನು. ಪಾಂಡವರು ಇನ್ನೂ ಚಿಕ್ಕವರಾದ್ದರಿಂದ ಧೃತರಾಷ್ಟ್ರನು ಸಿಂಹಾಸನವನ್ನ ಏರಿದನು. ಯುಧಿಷ್ಠಿರನು ಸೂಕ್ತ ವಯಸ್ಸಿಗೆ ಬಂದಾಗ ಆತನು ಸಿಂಹಾಸನವನ್ನು ಪಡೆಯುತ್ತಾನೆ ಎಂಬ ಒಪ್ಪಂದವನ್ನು ಮಾಡಿದ್ದರು. ಆದರೆ ಧೃತರಾಷ್ಟ್ರನು ತನ್ನ ಮಗನಾದಂತಹ ದುರ್ಯೋಧನನೇ ರಾಜನಾಗಬೇಕೆಂದು ಬಯಸಿದ. ಅದು ಸಾಧ್ಯವಾಗದೆ ಹೋದಾಗ ರಾಜ್ಯವನ್ನು 2 ವಿಭಾಗ ಮಾಡಿ ಪಾಂಡವರಿಗೆ ಕಾಂಡವನ ಪ್ರಸ್ಥವನ್ನು ನೀಡಿದರು. ಬರಡು ಭೂಮಿಯಾಗಿದ್ದಂತಹ ಆ ನೆಲವನ್ನು ಪಾಂಡವರು ಶ್ರೀಕೃಷ್ಣನ ಅನುಗ್ರಹದಿಂದ, ಶ್ರೀಕೃಷ್ಣನ ಆಶೀರ್ವಾದ ಕೃಪೆಯಿಂದ ಇಂದ್ರಪ್ರಸ್ಥ ಎಂಬ ಹೆಸರಿನ ಸಮೃದ್ಧವಾದ ಭೂಮಿಯನ್ನಾಗಿ ಪರಿವರ್ತಿಸಿದರು. ಇನ್ನು ಶಕುನಿಯ ಸಹಾಯದಿಂದ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿದ ದುರ್ಯೋಧನ. ಮುಂದೆ ರಾಜ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಮಾಡಿ ಅಪಾರವಾದ ಸಂಪತ್ತನ್ನು ಗಳಿಸಿದನು.
ದುರ್ಯೋಧನನಿಗೆ ಯುಧಿಷ್ಠಿರನ ಏಳಿಗೆಯನ್ನ ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾಂಡವರನ್ನು ಸಾಯಿಸಲು ಅವನು ಮಾಡಿದಂತಹ ಎಲ್ಲ ಪ್ರಯತ್ನಗಳೂ ವಿಫಲವಾದವು. ಚಾಣಾಕ್ಷನಾದಂತಹ ದುರ್ಯೋಧನನು ತನ್ನ ಮಾವನಾದಂತಹ ಶಕುನಿಯ ಸಹಾಯದಿಂದ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿದನು. ಮೋಸದಿಂದ ಪಾಂಡವರ ಪತ್ನಿಯಾದಂತಹ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವನ್ನು ಮಾಡಲು ಯತ್ನಿಸಿದರು. ಪಾಂಡವರನ್ನು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳುಹಿಸಿದರು. ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಬಂದಂತಹ ಪಾಂಡವರಿಗೆ ಅವರ ರಾಜ್ಯವನ್ನು ನ್ಯಾಯವಾಗಿ ಹಿಂದಕ್ಕೆ ನೀಡಲು ದುರ್ಯೋಧನ ಒಪ್ಪಲಿಲ್ಲ. ಕನಿಷ್ಠ ಪಕ್ಷ 5 ಗ್ರಾಮಗಳನ್ನಾದರೂ ಕೊಡಬೇಕೆಂದು ಶ್ರೀಕೃಷ್ಣನೇ ಕೇಳಿದಾಗ ದುರ್ಯೋಧನನು ನಾನು ಪಾಂಡವರಿಗೆ 1 ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಹೇಳಿದನು. ಆಗ ಯುದ್ಧ ಅನಿವಾರ್ಯವಾಯಿತು. ಯುದ್ಧ ಪ್ರಾರಂಭವಾಗಲೇಬೇಕಾಯಿತು. ಕುರುಕ್ಷೇತ್ರದಲ್ಲಿ ಒಗ್ಗೂಡಿದ್ದವು ಅದೆಷ್ಟೋ ಅಕ್ಷೋಹಿಣಿ ಸೈನ್ಯಗಳು. ಕೌರವರು ಮತ್ತು ಪಾಂಡವರು ಪ್ರಪಂಚದ ನಾನಾ ಭಾಗಗಳಿಂದ ಸೇನೆಯನ್ನು ಒಗ್ಗೂಡಿಸಲು ಪ್ರಾರಂಭ ಮಾಡಿದರು. ಕೌರವರು 11 ಅಕ್ಷೋಹಿಣಿ ಸೇನೆಯನ್ನು ಒಗ್ಗೂಡಿಸಿದರು. ಪಾಂಡವರು 7 ಅಕ್ಷೋಹಿಣಿ ಸೇನೆಯನ್ನು ಒಗ್ಗೂಡಿಸಿದರು. ಈ ರೀತಿಯಾಗಿ 18 ಅಕ್ಷೋಹಿಣಿ ಸೇನೆಯು ಕುರುಕ್ಷೇತ್ರ ರಣರಂಗದಲ್ಲಿ ಒಗ್ಗೂಡಿತು. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಭಗವದ್ಗೀತೆಯು ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರನು ಕುರುಕ್ಷೇತ್ರ ರಣರಂಗದಲ್ಲಿ ಬಂದು ಸೇರಿದಂತಹ ತನ್ನ ಮಕ್ಕಳು ಏನು ಮಾಡಿದರು ಎಂಬುದನ್ನು ತಿಳಿದುಕೊಳ್ಳುವಂತಹ ಉದ್ದೇಶದಿಂದ ತನ್ನ ಮಂತ್ರಿಯಾದ ಸಂಜಯನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಆ ಪ್ರಶ್ನೆಯೇ ಭಗವದ್ಗೀತೆಯ 1ನೇ ಅಧ್ಯಾಯ ಮತ್ತು ಶ್ಲೋಕವಾಗಿದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧದ ಕಡೆಗೆ ಆಗಬೇಕಾದ ಕೆಲಸಗಳನ್ನು ಸಾರುತ್ತದೆ. ಇದು ಧಾರ್ಮಿಕ, ತಾತ್ವಿಕ ಮತ್ತು ಜೀವನದ ಮೇಲಿನ ಆಳದ ಅಧ್ಯಯನಕ್ಕೆ ಒಂದು ಮಹತ್ವಪೂರ್ಣವಾದ ಗ್ರಂಥವಾಗಿದೆ. ಭಗವದ್ಗೀತೆಯ ಸಾರವೇ ಇದು. ಕರ್ಮ. ಗೀತೆಯಲ್ಲಿ ಕರ್ಮದ ಫಲದ ಬಗ್ಗೆ ಚರ್ಚೆ ಸುಮಾರು ನಡೆಯುತ್ತದೆ. ಕರ್ಮವನ್ನು ಅನಾಸಕ್ತಿಯಿಂದ ಮಾಡಿ ಫಲಕ್ಕಾಗದೇ ಇರುವುದು ಮಹತ್ವಪೂರ್ಣ. ಭಕ್ತಿ. ಗೀತೆಯಲ್ಲಿ ಭಗವದ್ಭಕ್ತಿಯ ಮಹತ್ವ ಮತ್ತು ಭಗವಂತನ ಪ್ರೇಮದ ಬಗ್ಗೆ ಚರ್ಚೆ ಇದೆ. ಜ್ಞಾನ. ಗೀತೆಯಲ್ಲಿ ಜ್ಞಾನದ ಪ್ರಾಧಾನ್ಯತೆಯನ್ನು ಕುರಿತು ಸಂಕ್ಷೇಪವಾಗಿ ಚರ್ಚೆ ನಡೆಯುತ್ತದೆ. ಧ್ಯಾನ. ಧ್ಯಾನದ ಮೂಲಕ ಮನಸ್ಸನ್ನು ನಿಗ್ರಹಿಸುವ ಮಹತ್ವವನ್ನು ಭಗವದ್ಗೀತೆ ನಮಗೆ ಹೇಳಿಕೊಡುತ್ತದೆ. ಆತ್ಮಜೀವನ. ಭಗವದ್ಗೀತೆಯಲ್ಲಿ ಆತ್ಮದ ಮಹತ್ವ ಹಾಗೂ ಆತ್ಮನ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸನದ ಬಗ್ಗೆ ಸಹ ಚರ್ಚೆ ಇದೆ. ಈ ಸಂದೇಶಗಳನ್ನು ಗೀತೆಯ ಶ್ಲೋಕಗಳ ಮೂಲಕ ಅರ್ಥವಾಗುವ ರೀತಿಯಲ್ಲಿ ನೀವು ಭಗವದ್ಗೀತೆಯಲ್ಲಿ ಅಧ್ಯಯನ ಮಾಡಬಹುದು. ಸಂಪೂರ್ಣ ಭಗವದ್ಗೀತೆಯನ್ನು ನೀವು ಓದಿದಾಗ ನಿಮಗೆ ತಿಳಿಯುತ್ತದೆ ಭಗವದ್ಗೀತೆಯ ಅರ್ಥವೇನು ಮತ್ತು ಅದನ್ನೇಕೆ ನಾವು ಓದಬೇಕು, ಭಗವದ್ಗೀತೆಯಲ್ಲಿ ಏನೆಲ್ಲ ಇದೆ ಮತ್ತು ನಾವು ಹೇಗೆ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ತುಂಬ ಸುಲಭವಾಗಿ ಸರಳವಾಗಿ ನಮಗೆ ತಿಳಿಸುತ್ತದೆ ಭಗವಂತ ಕೃಷ್ಣನು ನೀಡಿರುವ ಭಗವದ್ಗೀತೆಯು. ನಾವು ಕೆಲಸ ಮಾಡುವಾಗ ಪ್ರಕ್ರಿಯೆಯ ಬದಲು ಫಲಿತಾಂಶವನ್ನೇ ಎದುರು ನೋಡುತ್ತೇವೆ. ಆದರೆ ಫಲಿತಾಂಶಕ್ಕಿಂತಲೂ ಕೆಲವು ಆಹ್ಲಾದಕರವಾಗಿರಬೇಕು ಎಂದು ಭಗವದ್ಗೀತೆ ಹೇಳುತ್ತದೆ. ಅಂದರೆ ನಾವು ಮಾಡುವ ಕೆಲಸ, ನಾವು ಮಾಡುವ ಶ್ರಮಕ್ಕಿಂತಲೂ ಆಹ್ಲಾದಕತೆಯನ್ನು ಹೊಂದಿದ್ದರೆ ಅದು ಖಂಡಿತ ನಮಗೆ ನಮ್ಮ ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನು ಕೊಡುತ್ತದೆ. ನಿಮ್ಮ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಗಳು ಸಿಗಬೇಕು ಎಂದು ನಿರೀಕ್ಷೆ ಮಾಡಬೇಡಿ. ಹಾಗೆ ಮಾಡಿದರೆ ನಿಮ್ಮ ಕರ್ತವ್ಯವನ್ನು ನೀವು ಮರೆಯುತ್ತೀರಾ. ತಲುಪಬೇಕಿರುವ ಸ್ಥಾನಕ್ಕಿಂತ ಪ್ರಯಾಣವು ಆನಂದಕರವಾಗಿ ಇರುತ್ತದೆ ಎಂಬುದು ಇದರ ಅರ್ಥವಾಗಿದೆ. ಹಾಗೆ ನಾವು ಮಾಡುವ ಕೆಲಸದ ಮೇಲೆ ನಮಗೆ ಹಕ್ಕಿದೆ. ಅದರಲ್ಲಿ
ಬರುವ ಫಲಕ್ಕಲ್ಲ. ಗೀತೆಯು ಹೆಚ್ಚಿನ ಭಾಗವು ಭಾವನೆಗಳು ಮತ್ತು ಬಾಂಧವ್ಯಗಳನ್ನು ನಿರ್ವಹಿಸುವುದರ ಬಗ್ಗೆ ನಮಗೆ ಹೇಳಿಕೊಡುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಮನುಷ್ಯನು ಆತಂಕಗೊಂಡಾಗ ಆತಂಕ ಮತ್ತು ಬಾಂಧವ್ಯವು ಶತ್ರುಗಳಾಗಿ ಬಿಡುತ್ತವೆ. ಭಗವದ್ಗೀತೆಯು ಇದಕ್ಕೆ ನೂರಾರು ಉದಾಹರಣೆಗಳನ್ನು ಚಿತ್ರಿಸುತ್ತದೆ. ಶಾಂತಿಯನ್ನು ಹೇಗೆ ಕಾಪಾಡಬೇಕು, ನಾವು ಹೇಗೆ ಶಾಂತರಾಗಬೇಕು, ಕೆಟ್ಟ ಸಮಯದಲ್ಲೂ ಕೂಡ ಭಾವನೆಯ ಬದಲಾಗಿ ತರ್ಕವನ್ನು ಬಳಸುವುದರ ಬಗ್ಗೆಯೂ ಯೋಚಿಸಬೇಕು ಎಂದು ಭಗವದ್ಗೀತೆ ನಮಗೆ ಹೇಳುತ್ತದೆ. ನಾವು ಕೆಲಸ ಮಾಡುವಾಗ ಯಾವುದೇ ಆತಂಕವಾಗಲಿ ಭೀತಿಯಿಂದ ಮಾಡಬಾರದು. ನಾವು ಮಾಡುವ ಕೆಲಸ ಪ್ರೀತಿಪೂರ್ವಕವಾಗಿ ಇದ್ದರೆ ಖಂಡಿತ ನಮಗದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎನ್ನುವುದು ಭಗವದ್ಗೀತೆಯ ತಾತ್ಪರ್ಯ. ಒಟ್ಟಾರೆ ಸ್ನೇಹಿತರೆ, ನಾವು ತಿಳ್ಕೋಬೇಕಾಗಿರೋದು ಇಷ್ಟೇ. ಭಗವದ್ಗೀತೆ ಒಂದು ದಿವ್ಯವಾದ ಜ್ಯೋತಿ. ಅದು ಪರಮಾತ್ಮನಿಂದಲೇ ಉಚ್ಚರಿಸಲ್ಪಟ್ಟಿರುವಂಥದ್ದು, ಅದು ಪರಮಾತ್ಮನಿಂದಲೇ ಹೇಳಲ್ಪಟ್ಟಿರುವಂಥದ್ದು. ಅದರಲ್ಲಿ ಇರುವಂತಹ ಪ್ರತಿಯೊಂದು ಶ್ಲೋಕಗಳು ಕೂಡ ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ಹಾಗೆ ಅದರ ಸಾರಾಂಶಗಳನ್ನು ನೀವು ತಿಳ್ಕೊಂಡಾಗ ಖಂಡಿತ ಜೀವನ ಅಂದರೆ ಏನು, ಮತ್ತು ಮನುಷ್ಯನ ಹುಟ್ಟು ಸಾವಿನ ನಡುವೆ ನಡೆಯುವಂತಹ ಪ್ರಕ್ರಿಯೆಗಳು ಏನು, ಮನುಷ್ಯ ಹುಟ್ಟೋದಕ್ಕೆ ಕಾರಣ ಏನು, ಮತ್ತು ಅವನು ಸಾಯೋದಕ್ಕೆ ಕಾರಣ ಏನು, ಆತ್ಮ ಏನಾಗತ್ತೆ, ಆತ್ಮದ ಹಿಂದಿನ ಮರ್ಮಗಳು ಏನು, ಈ ರೀತಿಯ ಎಷ್ಟೋ ವಿಚಾರಗಳು ನಮಗೆ ತಿಳಿಯುತ್ತಾ ಹೋಗುತ್ತೆ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದಷ್ಟು. ಹಾಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವದ್ಗೀತೆನ ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಓದಬಹುದು. ನೀವು ನಿಮ್ಮ ಮನಸ್ಸನ್ನು ಪರಿಶುದ್ಧವಾಗಿಟ್ಕೊಂಡು ಭಗವದ್ಗೀತೆಯನ್ನು ಭಕ್ತಿಯಿಂದ ಓದಿ. ಖಂಡಿತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮತ್ತು ಭಗವದ್ಗೀತೆಯನ್ನು ಓದಿದಂತಹ ವ್ಯಕ್ತಿ ಅಪಾರ ಪುಣ್ಯವನ್ನು ಗಳಿಸ್ತಾನೆ ಅಂತ ಭಗವದ್ಗೀತೆಯಲ್ಲೇ ಹೇಳಲಾಗಿದೆ. ಸೊ ನಿಮಗೆ ಟೈಮ್ ಸಿಕ್ಕಾಗ ಖಂಡಿತವಾಗ್ಲೂ ಓದುವಂತಹ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.